ನೀವೆಲ್ಲ ಕಳೆದ ಒಂದು 2-3 ದಿನಗಳಿಂದ ಗಮನಿಸಿರ್ಬೋದು. ಎಲ್ಲಾ ಕಡೆ ನೋಡಿದ್ರು ಗಿಲ್ಲಿ ಹಾಗೇನೆ ರಘು ಅವರು ಸಿಕ್ಕಾಪಟ್ಟೆ ಜಗಳ ಆಡ್ಕೊಂಡಿದ್ದಾರೆ. ಇಬ್ರು ಕೂಡ ಕಿತ್ತಾಡ್ಕೊಂಡಿದ್ದಾರೆ. ಅದಕ್ಕೇನೆ ಅವರ ಇನ್‌ಸ್ಟಾಗ್ರಾಮ್ ಖಾತೆಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್‌ಗಳಾಗಿರ್ಬೋದು, ಎಲ್ಲೂ ಕೂಡ ಒಬ್ರಿಗೊಬ್ಬರು ಫಾಲೋ ಮಾಡ್ತಾ ಇಲ್ಲ. ಹಾಗೇನೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಅಂತ ಹಲವಾರು ಕಡೆ ಇನ್‌ಸ್ಟಾಗ್ರಾಮ್ ಖಾತೆಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಹೊಸ ಹೊಸ ಅಕೌಂಟ್ಸ್‌ಗಳಾಗಿರ್ಬೋದು, ಫ್ಯಾನ್ ಪೇಜಸ್‌ಗಳಾಗಿರ್ಬೋದು, ಎಲ್ಲಾ ಕಡೆ ಕೂಡ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ವಿಷಯವನ್ನು ಯಾವುದೋ ಒಬ್ಬ ಆ್ಯಂಕರ್ ಅವರು ಗಿಲ್ಲಿ ಅವರಿಗೆ ಕೇಳಿದ ತಕ್ಷಣ, ಅಣ್ಣ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ. ಆದ ಕಾರಣ ನಾನು ಸ್ವಲ್ಪ ಜನ ನನಗೆ ಯಾರ್ಯಾರು ಕಣ್ಣಿಗೆ ಬೀಳ್ತಾರೆ, ನನಗೆ ಗೊತ್ತಿರೋ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ನಾನು ಖಂಡಿತವಾಗಿ ಫಾಲೋ ಮಾಡ್ತಾ ಇದ್ದೀನಿ. ಆದರೆ ರಘು ಅಣ್ಣ ಅವ್ರದ್ದು ಅಕೌಂಟು ನಾನು ಜಾಸ್ತಿ ನೋಡಿಲ್ಲ. ಆದ ಕಾರಣ ನಾನು ಎಲ್ಲೋ ಫಾಲೋ ಮಾಡಿಲ್ವೇನೋ, ಅವರು ಅದನ್ನು ತಪ್ಪಾಗಿ ತಿಳ್ಕೊಂಡು ಅವರು ಅನ್‌ಫಾಲೋ ಮಾಡಿದ್ದಾರೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇಬ್ಬರು ಕಚ್ಚಾಡ್ಕೊಂಡಿದ್ದಾರೆ ಅಂತ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಯಾವುದೇ ಥರದ ಜಗಳವನ್ನು ಕೂಡ ಮಾಡಿಲ್ಲ, ನಾವಿಬ್ಬರು ಚೆನ್ನಾಗೇ ಇದ್ದೀವಿ ಅಂತ ಗಿಲ್ಲಿ ಅವರು ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ವಿಡಿಯೋದ ಟಾಪಿಕ್ ಆಗಿತ್ತು. ಕರ್ನಾಟಕದ ಯಾವುದೇ ಅಪ್ಡೇಟ್ಸ್ಗಳಿಗೂ ಮರೆದ ನಮ್ಮ ಒಂದು ಅಕೌಂಟ್ನ ಸಬ್ಸ್ಕ್ರೈಬರ್ ಮಾಡಿ ಇಟ್ಕೊಂಡಿರಿ. ಹಾಗೆಯೇ ಪಕ್ಕದ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡಿ. ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮಗೆ ಬೇಗ ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ.